ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೈಟಿಂದ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ವ್ಲಾಗ್ ಮಾಡೋ ಉದ್ದೇಶ ನೈಟ್ ಊಟಕ್ಕೆ ಅಂದ್ಬಿಟ್ಟು ಪ್ರೋಬಯೋಟಿಕ್ ಫುಡ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನನ್ನೊಬ್ಳಿಗೆ. ಅದು ತುಂಬಾ ಹೆಲ್ತಿ ಫುಡ್ಡು, ಜೊತೆಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಆಯಿತಾ. ನಮ್ಮ ಕರುಳಿನ ಆರೋಗ್ಯನ ಹೆಚ್ಚಿಸುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ಗಳನ್ನ ಉತ್ಪತ್ತಿ ಮಾಡುತ್ತೆ. ಅದನ್ನ ಹೆಲ್ತಿಯಾಗಿ, ಟೇಸ್ಟಿಯಾಗಿ, ಕ್ವಿಕ್ಕಾಗಿ, ಏನು ರುಬ್ದೇ ಮಾಡೋವಂಥ ಪ್ರೋಬಯೋಟಿಕ್ ಫುಡ್ ಇದು. ಇದನ್ನ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಈವ್ನಿಂಗ್ ಅದೇ ನೈಟ್ ಡಿನ್ನರ್ ಮಾಡ್ಕೋಬೋದು, ಮಧ್ಯಾಹ್ನದ ಊಟ ಲಂಚ್ಗೂ ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂಥ ಫುಡ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ವಿಸಿಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫುಲ್ಲು ಸ್ವೆಟ್ಟಿಂಗ್ ಆಗಿದ್ದೀನಿ. ವಾಕ್ ಮಾಡ್ಕೊಂಡು ಬಂದ್ವಿ ನಾನು ಎಲ್ಲ. ಅಮ್ಮ ಅಲ್ಲೆಲ್ಲೋ ಯಾರೋ ಮಾತಾಡ್ತಾ ನಿಂತ್ಕೊಂಡ್ರು ಅಂತ ಉಳ್ಕೊಂತು. ನಾನು ಸಿಂಚು ಬಂದುಬಿಟ್ವಿ. ಅದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. ಏನು ಗೊತ್ತಾ, ನಾನಂತೂ ವೀಕ್ಲಿ ಒನ್ಸಂತೂ ಮಾಡ್ಕೊಂಡು ತಿಂತೀನಿ. ಸಿಂಚುಗೂ ಮಾಡಿಕೊಡ್ತೀನಿ, ದೇವರಾಜು ತಿನ್ನಲ್ಲ. ಇಲ್ಲಿ ಮೊದಲಿಗೆ ಸ್ವಲ್ಪ ಅವಲಕ್ಕಿ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ 2 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಹಾಗೆ ದಾಳಿಂಬೆ, ಮನೇಲಿ ನೀವು ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ, ಮೂಲಂಗಿ ತುರಿ, ಗೆಡ್ಡೆಕೋಸು ತುರಿ ಇಷ್ಟನ್ನು ಸಹ ಬಳಸ್ಕೋಬೋದು. ನಾನು ಮನೇಲಿ ಎಷ್ಟಿತ್ತೋ ಅಷ್ಟು ತರಕಾರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಜೊತೆಗೆ ಒಗ್ಗರಣೆಗೂ ಕೆಲವೊಂದು ಪದಾರ್ಥಗಳನ್ನ ಎತ್ತಿಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಇವೆಲ್ಲ ಏನು ಹೆಚ್ಚಿಟ್ಟು ತುರಿದಿಟ್ಟು ರೆಡಿ ಮಾಡಿದ್ದೀನಲ್ವ, ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡೋಣ ಒಂದು ಬೌಲಲ್ಲಿ. ಆಮೇಲಿಂದ ಲೈಟಾಗಿ ಒಂದು ಒಗ್ಗರಣೆ ಕೊಟ್ಬಿಟ್ಟು ಅವಲಕ್ಕಿನ ತೊಳೆದಾಕಿ ಮೊಸರೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಲಾಸ್ಟಿಗೆ ಆಗುತ್ತೆ. ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ದಾಳಿಂಬೆ, ಕ್ಯಾರೆಟ್ ತುರಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟು ಹಾಕ್ತಾಯಿದ್ದೀನಿ. ಜೊತೆಗೆ ಸೌತೆಕಾಯಿ ಕೂಡ ಹಾಕೋಬೋದು. ನಿಮ್ಮ ಇಷ್ಟವಾದ ತರಕಾರಿಗಳನ್ನ ಹಾಕ್ಕೊಂಡು ತಿನ್ಬೋದು. ಬೇಕಾದ್ರೆ ಸ್ಟೀಮ್ ಮಾಡಿಕೊಂಡು ಕೂಡ ನೀವು ಬಳಸ್ಕೋಬೋದು ತರಕಾರಿಗಳನ್ನ. ಈಗ ಇವೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಎಲ್ಲ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಯಾಕೋತ್ತಾ ಮೊಸರು ಹಾಕೋದ್ರಿಂದ ಉಪ್ಪು, ಹುಳಿ ಎಲ್ಲ ತರಕಾರಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅಷ್ಟರಲ್ಲಿ ಒಗ್ಗರಣೆ ಕೊಟ್ಟು ಅವಲಕ್ಕಿ ತೊಳೆದಾಕೋದು ಅಷ್ಟೇನೆ. ಮೊಸರನ್ನ ನೀವು ಎಷ್ಟು ಬೇಕಷ್ಟು ಹಾಕೋಬೋದು ಆಯಿತಾ. ಮೊಸರೆಲ್ಲ ಹಾಕಿದಾಯ್ತಲ್ವಾ. ಈಗ ಇದನ್ನು ಸೈಡಿಗೆ ಎತ್ತಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋಣ. ಇಲ್ಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿಗೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಎಲ್ಲನೂ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಕೆಲವೊಬ್ಬರಿಗೆ ಜೀರಿಗೆ ಫ್ರೇಗ್ರೆನ್ಸ್ ಇಷ್ಟ ಆಗದವ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಆಯಿತಾ. ನನಗೆ ಸ್ವಲ್ಪ ಇಷ್ಟ ಆಗುತ್ತೆ, ಡೈಜೆಸ್ಟ್ ಚೆನ್ನಾಗಾಗತ್ತೆ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಕಡಲೆಬೀಜ, ಇಂಗುನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಕಡಲೆಬೀಜ ಸ್ವಲ್ಪ ಫ್ರೈ ಆಗ್ತಿದೆ ಅಂದಾಗಲೇ ಗೋಡಂಬಿ ಹಾಕ್ಕೊಂಬಿಡೋಣ. ಗೋಡಂಬಿ ಇವೆಲ್ಲ ಆಪ್ಷನಲ್ ಆಯಿತಾ, ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ 2 ಫ್ರೈ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ನನಗೆ ಉದ್ದಿನಬೇಳೆ ಘಮ ಒಗ್ಗರಣೆಯಲ್ಲಿ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆಲ್ಲ. ಹಾಗೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿನೂ ಲೈಟಾಗಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಇನ್ನೇನಿದ್ರು ನಾವಿನ್ನು ಮೊಸರು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ ಹಾಕೊಳ್ಳೋದಷ್ಟೇ. ಇದಕ್ಕೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ದ್ರಾಕ್ಷಿ ಇಟ್ಟಿದ್ದೆ, ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಕೂಡ ಆಪ್ಷನಲ್. ನೀವು ಡ್ರೈ ಫ್ರೂಟ್ಸ್ ಇಷ್ಟಪಡೋ ಅಂಥವ್ರು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ದ್ರಾಕ್ಷಿ ಹಾಕ್ಕೊಂಡು ಅದ್ರ ಜೊತೆಗೆ ತಕ್ಷಣ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಅವಲಕ್ಕಿನ. ಯಾಕೆ ಅಂತಂದರೆ ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೊಸರು ಕ್ವಾಂಟಿಟಿ ಜಾಸ್ತಿನೇ ಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಾಯಿಸ್ಬಿಟ್ಟು ಉಪ್ಪು ಚೆನ್ನಾಗಾಗಿದೆ, ಇನ್ನೊಂದು ಸ್ವಲ್ಪ ಹಾಕಬೇಕಾ ನೋಡಿಕೊಂಡು. ಸರಿಯಾಗಿತ್ತು, ಸೂಪರಾಗೂ ಬಂದಿತ್ತು. ಇನ್ನೊಂದು 10 ನಿಮಿಷ ಬಿಟ್ಟು ತಿನ್ಬೋದು, ಯಾಕಂದರೆ ಸ್ವಲ್ಪ ಮೊಸರಲ್ಲಿ ಅದು ಹೊಂದ್ಕೊಬೇಕು ಅವಲಕ್ಕಿ. ಅದಕ್ಕೋಸ್ಕರ ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಹಂಗೆ ಎತ್ತಿಟ್ಟು ಆಮೇಲಿಂದ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇನೆ. ನನಗೆ ರಾತ್ರಿ ಊಟಕ್ಕೆ ಇವತ್ತು ರುಚಿಕರ, ಆರೋಗ್ಯಕರವಾದಂಥ ಪ್ರೋಬಯೋಟಿಕ್ ಫುಡ್ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದನ್ನು ತಿಂದು ತುಂಬ ಬೇಗನೆ ಮಾಡ್ಕೋಬೋದು. ನಾನು ಸ್ವಲ್ಪ ಲೆಂತಿಯಾಗಿ ತೋರಿಸಿದ್ದೀನಿ ಅಷ್ಟೇ, ಬೇಗ ಅಂದರೆ ಬೇಗ ಆಗೋಗ್ಬಿಡತ್ತೆ. ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಸಿಂಚಿಗೂ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಒನ್ ಟೈಮ್ಗಲ್ವ. ಇಲ್ಲಿ ಬಳಸಿರೋಂಥ ಪದಾರ್ಥಗಳು ಹಾಗೇ ಇದೆ. ಒಳ್ಳೆ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಕರುಳಿನ ಆರೋಗ್ಯ ಹೆಚ್ಚಿಸುತ್ತೆ. ಬೆಳಗ್ಗೆ ಎದ್ದು ನನಗೆ ಸ್ವಲ್ಪ ಪೈಲ್ಸ್ ಇರೋದ್ರಿಂದ ಈ ಥರ ಎಲ್ಲ ಫುಡ್ ಮಾಡ್ಕೊಂಡು ತಿಂದರೆ ನನಗೆ ಬೆಳಗ್ಗೆ ಆರಾಮಾಗಿ ಮೋಷನ್ ಮಾಡ್ಬೋದು. ಜೀರಿಗೆ, ಆಮೇಲೆ ಉದ್ದಿನಬೇಳೆ ಘಮ, ಉದ್ದಿನಬೇಳೆ ಸ್ವಾದನೇ ಸಖತ್ತಾಗಿರುತ್ತೆ. ಕಡಲೆ ಬೀಜ, ಹಾಗೆ ಡ್ರೈ ಫ್ರೂಟ್ಸ್ಗಳು ಸಿಗೋದು, ದಾಳಿಂಬೆ ಬೀಜ ಸಿಗ್ತಾ ಇರುತ್ತೆ ಅಲ್ಲಲ್ಲಿ. ಎಷ್ಟು ಮಜಾ ಕೊಡ್ತಾಯಿದೆ ಅಂದರೆ, ನೀವು ಬೇಗ ಲೇಟಾಗಿ ಎದ್ದಿದ್ದಿನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಮನೇಲಿ ಟಿಫಿನ್ಗೂ ಸಹ ಇದು ಮಾಡ್ಬೋದು.
ಅವಲಕ್ಕಿ ಅಂದರೆ ಮಕ್ಕಮುರಿಯವ್ರಿಗೆ ಇದು ಬೆಸ್ಟ್ ಫುಡ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ಒಂದು 5-6 ಸಲ ಮಾಡಿದ್ದೀನಿ, ನನ್ನ ಓನ್ ರೆಸಿಪಿ ಆಯಿತಾ. ನನಗೆ ಅವಲಕ್ಕಿ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದು 5ನೇ ಸಲ ನಾನು ಮಾಡ್ತಾ ಇರೋದು. ವಾರದಲ್ಲಿ ಒಂದು ಸತಿ ಟ್ರೈ ಮಾಡ್ತಾಯಿದ್ದೀನಿ, ವಾರದಲ್ಲಿ ಒಂದು ಸಲ ಅಂತೂ ಮಾಡ್ಕೊಂಡು ತಿಂತೀನಿ. ಇಷ್ಟು ಹೇಳ್ತಾ ಇವತ್ತಿನ ಫುಡ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.